ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದುಡ್ಡಿಂದೇನಿದೆ ಮೀನಾಕ್ಷಮ್ಮ, ಎಷ್ಟು ಬೇಕಾ? ಯಾವ ಕ್ಷಣದಲ್ಲೂ ನೀನು ನೋವು ಕೊಡಲ್ಲ ಅಲ್ವಾ? ಹಾಗಂತ ಮಾತು ಕೊಡು. ಅಜ್ಜಿ, ಇವನ್ ಬಗ್ಗೆ ನಿಜ ಗೊತ್ತಾದ್ರೆ ಇವನ್ನ ಸಾಯಿಸ್ಬಿಡ್ತೀಯ. ಅಮ್ಮ, ನಿನ್ನ ಹತ್ರ ಎಷ್ಟು ವಿಷಯಗಳನ್ನ ಹೇಳ್ದೆ ಮುಚ್ಚಿಟ್ಬಿಟ್ಟಿದ್ದೀನಿ, ನನ್ನ ಕ್ಷಮಿಸು. ಮಾತ್ ಕೊಡು. ಏನು ಸಿದ್ದು, ಕೋಟಿ ಕೊಡೋ ಬೀಗ್ರು ಕೈ ಚಾಚಿ ಮಾತ್ ಕೊಡು ಅಂತಿದ್ರೆ ಕಲ್ಲಿನ ಗೊಂಬೆ ತರ ನಿಂತಿದ್ಯಲ್ಲ, ಕೊಡು. ಸಿದ್ದುಗೆ ಮೊದಲೇ ದುಡ್ಡು ಕೊಟ್ಟು ಹೊರಟೋಗು ಅಂತ ಹೇಳೋದು ಒಳ್ಳೇದೇನೋ. ಅಮ್ಮ, ಕಲ್ಯಾಣಿಗೆ ಸ್ತ್ರೀಧನವಾಗಿ ಕೋಟಿ ಕೊಡೋಣ ಅಂತ ಅನ್ಕೊಂಡಿದ್ವಿ ಅಲ್ವಾ? ಆ ದುಡ್ಡನ್ನ ಮದ್ವೆಗೆ ಮುಂಚೆನೆ ಕೊಟ್ಬಿಟ್ರೆ ಒಳ್ಳೇದೇನೋ ಅಲ್ವಾ ಅಮ್ಮ? ಮೀನಾಕ್ಷಮ್ಮಂಗೂ ಕೂಡ ಮನಸ್ಸು ಹಗುರ ಆಗ್ಬಿಡುತ್ತೆ. ಸರಿ ಅನುಪಮ್ಮ, ಕೊಟ್ಬಿಡೋಣ. ಸೇಟು ಹತ್ರ ಹೋಗಿ ದುಡ್ಡು ತಗೊಂಡ್ ಬಾ ಅಂತ ಚಿನ್ನಿಗೆ ಹೇಳ್ತೀನಿ. ಬಾ ಅನುಪಮ್ಮ, ಬನ್ನಿ. ನಡಿ. ಮೀನಾಕ್ಷಮ್ಮನ ಕೈಗೆ ದುಡ್ಡು ಹೋಗದೆ ಇರೋ ಹಾಗೆ ಏನಾದ್ರೂ ಒಂದು ಮಾಡಬೇಕು. ಆದ್ರೆ ಏನ್ ಮಾಡೋದು? ಅನುಪಮ್ಮ, ಕಲ್ಯಾಣಿಗೆ ನಾಳೆ ನಮ್ಮನೆ ವಾರಸತ್ವದ ಒಡವೆಗಳಿಂದ ಅಲಂಕಾರ ಮಾಡಿ. ಹಾಗೆ ಆಗ್ಲಮ್ಮ. ಅಂದ್ರೆ ಈ ಒಡವೆಗಳೆಲ್ಲ ನನ್ ಸೊಸೆಗೇನಾ, ಇಲ್ಲ ಅಂದ್ರೆ ವರದಕ್ಷಿಣೆ ಅಂತ ಜಮಾ ಮಾಡ್ತೀರಾ? ನನ್ನ ಮೊಮ್ಮಗಳಿಗೆ ತವರು ಮನೆ ಕಡೆಯಿಂದ ಕೊಡೋ ವಾರಸತ್ವದ ಒಡವೆಗಳನ್ನ ವರದಕ್ಷಿಣೆ ಅಂತ ಜಮಾ ಮಾಡೋದಿಲ್ಲ. ನೀನ್ ಚಿಂತೆ ಮಾಡ್ಬೇಡ. ನಿಮ್ ದೊಡ್ಡತನದ ಬಗ್ಗೆ, ಒಳ್ಳೆತನದ ಬಗ್ಗೆ ನನಗ್ ಗೊತ್ತಿಲ್ವೇನೋ? ಸುಮ್ನೆ ಹೇಳ್ದೆ ಬೀಗ್ರೆ. ಅಮ್ಮ, ಆಲ್ರೆಡಿ ಕೋಟಿ ಕೊಡ್ತಿದೀವಿ, ಮತ್ತೆ ಇದೆಲ್ಲ ಯಾಕಮ್ಮ? ಹೊರಗಡೆ ಅವ್ರಿಗೆ ಕೊಡ್ತಿದ್ದೀನ ನೀನ್ ಬೇಜಾರ್ ಮಾಡ್ಕೊಳ್ಳೋದಿಕ್ಕೆ? ನೀನ್ ಸೋದ್ರ ಸೊಸೆಗೆ ಅಲ್ವಾ ಕೊಡ್ತಿರೋದು? ಸೋದ್ರ ಸೊಸೆ ಮೇಲೆ ಪ್ರೀತಿ ಇಲ್ವೇನೋ ಬೀಗ್ರೆ? ನನ್ನ ಅಣ್ಣನ ಮಗಳ ಮೇಲೆ ನನಗಲ್ದೆ ನಿಮಗಿರುತ್ತಾ ಅತ್ತೆ ಪ್ರೀತಿ? ಅಮ್ಮ, ಸೇಟು ಈಗ 25 ಲಕ್ಷ ಕೊಟ್ಟಿದ್ದಾನೆ. ಮಿಕ್ಕಿದ 75 ಲಕ್ಷನ ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಕೊಡ್ತೀನಿ ಅಂದಿದ್ದಾನೆ. ಸರಿ ಮೀನಾಕ್ಷಮ್ಮ, 25 ಲಕ್ಷ
ನಾಳೆ ಬೆಳಗ್ಗೆ ಉಳಿದಿದ್ದನ್ನ ಕೊಡ್ತೀನಿ. ಅಮ್ಮ, ಇವಾಗ ನೀನ್ ದುಡ್ಡು ಕೊಟ್ರು ಮೀನಾಕ್ಷಿ ಅತ್ತೆ ನಮ್ಮನೇಲೆ ತಾನೇ ಇರೋದು. ಇವಾಗ ಒಂದ್ಸಲ ಬೆಳಿಗ್ಗೆ ಒಂದ್ಸಲ ಅರ್ಧ ಅರ್ಧ ದುಡ್ಡು ಕೊಡೋದಕ್ಕಿಂತ ಪೂರ್ತಿ ದುಡ್ಡನ್ನ ಮದ್ವೆ ಆದ್ಮೇಲೆ ಒಂದೇ ಸಲ ಕೊಟ್ರೆ ಚೆನ್ನಾಗಿರುತ್ತಲ್ವಾ? ಇವ್ ಮುಖ ಮುಚ್ಚ ಪ್ರತಿ ಸಾರಿ ಇವಳೇ ದುಡ್ಡು ಕೊಡೋ ತರ ಬೇಜಾರ್ ಮಾಡ್ಕೋತಾ ಇರ್ತಾಳೆ. ಅಷ್ಟೇ ಅಲ್ಲ, ಮದ್ವೆಗ್ ಮುಂಚೆ ಕೋಟಿ ಕೊಟ್ರೇನೆ ತಾಳಿ ಕಟ್ಟಿಸ್ತೀನಿ ಅನ್ನೋ ಥರ ಅಲ್ಲಮ್ಮ ಅತ್ತೆ. ಅಷ್ಟು ಮಾತ್ರ ನಿನ್ಮೇಲೆ ನಂಬಿಕೆ ಇದೆ ಅವರಿಗೆ, ಹೌದಲ್ವಾ ಅತ್ತೆ? ಅಷ್ಟೇ. ಬೀಗ್ರ ಮೇಲೆ ನನಗ್ ನಂಬಿಕೆ ಇಲ್ವೇನೋ? ಪೂರ್ತಿ ಒಟ್ಟಿಗೆ ಕೊಡಿ ಬೀಗ್ರೆ. ಸರಿ ಚಿನ್ನಿ, ಆ 25 ಲಕ್ಷನ ನಿನ್ ಹತ್ರನೇ ಇಟ್ಕೋ. ಕೋಟಿ ರೂಪಾಯಿನ ಒಂದೇ ಸಲ ಕೊಡೋಣ. ಸರಿ ಅಮ್ಮ. 25 ಲಕ್ಷ ಮೊದ್ಲೇ ಕೊಟ್ಟಿದ್ರೆ ಲೆಕ್ಕ ಮಾಡಿ ಇಟ್ಕೊಳ್ತಾ ಇದ್ದೆ ಅಲ್ವಾ? ನಾಳೆ ಮತ್ತೆ 10-15 ಕಡಿಮೆ ಆಗ್ಬಿಟ್ರೆ ಎಲ್ಲ ಈ ಶೂರ್ಪನಕಿಯಿಂದಾನೆ. ಅನುಪಮ, ಈ ಒಡವೆಗಳಿಂದ ನಾಳೆ ಕಲ್ಯಾಣಿಗೆ ಅಲಂಕಾರ ಮಾಡು. ಅಷ್ಟು ಈಸಿಯಾಗಿ ನಮ್ಮನೆ ದುಡ್ಡನ್ನ ನಿಮ್ಮನೆಗೆ ಹೋಗೋದಕ್ಕೆ ಹೇಗ್ ಬಿಟ್ಬಿಡ್ತೀನಿ ಮೀನಾಕ್ಷಮ್ಮ? ಇಂಥ ವಿಷಯಗಳಲ್ಲಿ ನಾನು ನರಿಗಿಂತ ಬುದ್ಧಿವಂತೆ. ಎಲ್ಲಾನು ಹಾಳು ಮಾಡ್ಬಿಟ್ಲು. ಅಮ್ಮ, ನಾವ್ ಅನ್ಕೊಂಡ ಹಾಗೆ ಎಲ್ಲ ನಡೆಯುತ್ತೆ ಅಂತೆ ಅಮ್ಮ? ಆಗ್ಲೇಬೇಕಮ್ಮ. ಈ ಮನೇಲಿ ಮತ್ತೆ ಯಾವ ಸಮಸ್ಯೆನೂ ಬರ್ತಿರೋ ಹಾಗೆ ಮಾಡ್ಬೇಕು. ಆ ಸಿದ್ದು ಮೇಲೆ ನನಗೆ ನಂಬಿಕೆ ಇಲ್ಲ ಅಮ್ಮ. ಅವನು ಮಾತನ್ನ ಉಳಿಸ್ಕೊಳ್ಳಲ್ಲ ಅಂತ ಅನ್ನಿಸ್ತಿದೆ. ನನ್ನ ಭಯ ಕೂಡ ಅದೇ ಕಲ್ಯಾಣಿ. ಸಂಪದಗೋಸ್ಕರ ನಿನ್ನ ಜೀವನನ ನಾನು ಪಣಕ್ಕಿಟ್ಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ. ಆದ್ರೆ ನಿನಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋಲ್ಲ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಲ್ಯಾಣಿ, ಎಲ್ಲ ಒಳ್ಳೇದೇ ಆಗತ್ತೆ. ಬಾ. ಅಮ್ಮ, ಈಗ್ಲೂ ಕಾಲ ಮಿಂಚಿಲ್ಲ ಅಮ್ಮ. ನಾವಿನ್ನೂ ಮಂಟಪಕ್ಕೆ ಕೂಡ ಹೋಗಿಲ್ಲ. ಸಿದ್ದು ಬಗ್ಗೆ ಎಲ್ಲಾರ್ಗೂ ಹೇಳ್ಬಿಡೋಣ ಅಮ್ಮ. ದುಡ್ಡಿಗೋಸ್ಕರ ಅವನು ನಮ್ಮ ಫ್ಯಾಮಿಲಿ ಜೊತೆ ಆಟ ಆಡ್ತಿದ್ದಾನೆ. ಹಸೆ ಮಣೆ ಮೇಲೆ ಅವನ್ ಮನ್ಸು ಬದ್ಲಾಗದೆ ಹೋದ್ರೆ, ತಪ್ಪಿಸ್ಕೊಳ್ಳೋದಕ್ಕಾಗದೆ ನನ್ ಕುತ್ತಿಗೆ ತಾಳಿ ಕಟ್ಬಿಟ್ರೆ? ಹಾಗಾಗೋದಕ್ಕೆ ನಾನು ಬಿಡೋಲ್ಲ ಕಲ್ಯಾಣಿ. ನನ್ನ ಪ್ರಾಣ ಇರೋವರೆಗೂ ನಿನ್ಗೆ ಅನ್ಯಾಯ ಆಗೋದಕ್ಕೆ ಬಿಡೋಲ್ಲ. ಅವ್ನು ನಿನ್ ಕುತ್ತಿಗೆ ತಾಳಿ ಕಟ್ಟೋಕ್ ನಾನು ಬಿಡೋಲ್ಲ. ನನ್ನ ನಂಬು. ಏನಮ್ಮ, ಇಬ್ರು ಖುಷಿಯಾಗಿ ಏನೋ ಮಾತಾಡ್ತಿರೋ ಹಾಗಿದೆ. ವಾವ್ ಕಲ್ಯಾಣಿ, ಯು ಆರ್ ಲುಕಿಂಗ್ ವೆರಿ ಗಾರ್ಜಿಯಸ್. ಈ ಸೀರಿಯಲ್ ನೀನು ತುಂಬಾನೇ ಅಂದವಾಗಿದೆಯಾ. ನಿನ್ನ ಹೀಗ್ ನೋಡ್ತಿದ್ರೆ ಚಿಕ್ಕ ಹುಡುಗಿ ಅಂತ ಯಾರು ಹೇಳೋದೇ ಇಲ್ಲ. ನಿನ್ನ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ತಾಗೋ ಹಾಗಿದೆ. 1 ಮಿನಿಟ್. ಪರ್ಫೆಕ್ಟ್. ಗಾಜಿನ ಗೊಂಬೆ ತರ ಇದೆಯಾ? ಥ್ಯಾಂಕ್ ಯು ಆಫೀಸರ್. ಶೌರ್ಯ, ಸಂಪದ ರೆಡಿ ಆದ್ಲಾ? 10 ಮಿನಿಟ್ಸ್ ಅಲ್ಲಿ ಕಲ್ಯಾಣಿಗೆ ಯಾವ ರೀತಿನೂ ಕಡಿಮೆ ಆಗದಿರೋ ಹಾಗೆ ಅವಳನ್ನ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ. ನೋಡಿದ್ಯಾ ಶೌರ್ಯ ಎಷ್ಟು ಒಳ್ಳೆಯವನು ಅಂತ. ಸಂಪದ ಅಂದ್ರೆ ಅವನಿಗೆ ಪ್ರಾಣ.
ನಾವು ಅನಾವಶ್ಯಕವಾಗಿ ಸಿದ್ದು ಬಗ್ಗೆ ಹೇಳಿದ್ರೆ ಸಿದ್ದುಗೆ ಕೋಪ ತರಿಸೋ ಹಾಗಾಗುತ್ತೇನೋ. ಅವನು ಕೋಪ ಬಂದ್ರೆ ಅವನು ಅಂದ್ಕೊಂಡ ಹಾಗೆ ಮಾಡ್ಬಿಡ್ತಾನೆ. ಶೌರ್ಯ ಸಂಪದಳ ಜೀವನದ ಜೊತೆಗೆ ಅವ್ರ ಮಗು ಭವಿಷ್ಯನೂ ಕೂಡ ನಾವು ತಗೊಳ್ಳೋ ನಿರ್ಧಾರದ ಮೇಲೇನೆ ಇರುತ್ತೆ ಕಲ್ಯಾಣಿ. ಸಿದ್ದುಗೆ ದುಡ್ಡು ಕೊಟ್ಟು ಶಾಶ್ವತವಾಗಿ ಅವನ ಮನಸ್ಸಿನಲ್ಲಿರೋದನ್ನ ಸಮಾಧಿ ಮಾಡೋದು ಮಾತ್ರನೇ ನಮ್ಮ ಮುಂದೆ ಇದೆ ಕಲ್ಯಾಣಿ. ಅದಾದ ಮೇಲೆ ನಿನಗೊಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು. ಇನ್ನೇನು ಯೋಚನೆ ಮಾಡಬೇಡ. ನಡಿ, ಗೌರಿ ಪೂಜೆಗೆ ಸಮಯ ಆಗತ್ತೆ. ನಡಿ. ಒಟ್ನಲ್ಲಿ ಅನ್ಕೊಂಡಿದ್ದನ್ನ ಸಾಧಿಸ್ತಿದ್ಯಾ ಸಿದ್ದು? ಅದೇ ಪ್ರೀತಿಸಿರೋ ಕಲ್ಯಾಣಿನ ಮದ್ವೆ ಆಗ್ತಿದ್ಯಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ ಅಜ್ಜಿ ಲವ್ ಮ್ಯಾರೇಜ್ಗೆ ಒಪ್ಕೊಂಡ್ರು ಅಂತ ಕೇಳಿ ಶಾಕ್ ಆಯ್ತು. ಯೋ ಸೋ ಲಕ್ಕಿ. ಕಲ್ಯಾಣಿ ಹಠ ಮಾಡೋ ಹುಡುಗಿನೇ ಇರ್ಬೋದು, ಆದ್ರೆ ಒಳ್ಳೆ ಹುಡುಗಿ. ಶೌರ್ಯ, ಇನ್ನೂ ಎಷ್ಟೊತ್ತಾಗತ್ತೆ ರೆಡಿ ಆಗಿ ಬರೋದಕ್ಕೆ? ಆಗೋಯ್ತಮ್ಮ. ಸಿದ್ದು ರೆಡಿ. ಸಿದ್ದು 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಕಣೋ. ಗೌರಿ ಪೂಜೆ ಲೇಟ್ ಆಗ್ಬಾರ್ದು. ಕಲ್ಯಾಣಿ ಸಂಪದ ರೆಡಿನಾ? ಇನ್ನೂ ಇಲ್ಲ ಅನ್ಸುತ್ತೆ ಅಮ್ಮ. ಹೌದಾ, ಹೋಗ್ಲಿ ಬಿಡು. ಈ ನ್ಯೂಸ್ ಕೇಳಿದ್ಯಾ ಶೌರ್ಯ? ಏನಮ್ಮ? ಬಿಹಾರಲ್ಲಿ ಇಬ್ರು ಪ್ರೀತಿಸ್ತಾ ಇದ್ರಂತೆ. ಇದ್ರಲ್ಲಿ ಕೇಳೋದೇನಿದ್ಯಮ್ಮ? ನನಗ್ ಪೂರ್ತಿಯಾಗಿ ಓದೋದಕ್ಕಾದ್ರೂ ಬಿಡೋ. ಪ್ರೀತಿಸೋದ್ ತಪ್ಪಲ್ಲ, ಆದ್ರೆ ಆ ಹುಡುಗಿಗೆ ಪ್ರೀತಿಸ್ತೋನ್ ಜೊತೆ ಅಲ್ದೆ ಬೇರೆಯವ್ರ ಜೊತೆ ಮದ್ವೆ ಆಗೋಯ್ತಂತೆ. ಆದ್ರೂ ಆ ಹುಡುಗ ತನ್ನ ಲವ್ವರ್ನ ಮರೆಯೋದಕ್ಕಾಗ್ದೆ ಅವಳನ್ನ ಕರ್ಕೊಂಡು ಓಡ್ ಹೋಗ್ಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ಸಿಕ್ಕಾಕೊಂಡಂತೆ. ಹೀಗೆಲ್ಲ ಮಾಡೋದು ತಪ್ಪಲ್ವಾ ಶೌರ್ಯ? ಅಂಥ ನೀಚರನ್ನ ಏನ್ ಮಾಡ್ಬೇಕು? ಸಪೋಸ್ ನೀನ್ ಆ ಹುಡುಗಿ ಗಂಡನ್ ಸ್ಥಾನದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಗನ್ ತಗೊಂಡು ಆ ಹುಡುಗಿ ಲವರ್ನ ಸಾಯಿಸ್ಬಿಡ್ತೀನಿ. ಮದುವೆಗೂ ಮುಂಚೆ ಇಬ್ರು ಪ್ರೀತಿಸಿರ್ಬೋದು, ಆದ್ರೆ ಆ ಹುಡುಗಿಗೆ ಮದುವೆ ಆದ್ಮೇಲೂ ಕೂಡ ಆ ಹುಡುಗಿ ಹಿಂದೆ ಬಿದ್ದು ಮದುವೆ ಅನ್ನೋ ಸಂಬಂಧನ ಮುರಿಬೇಕು ಅನ್ಕೊಳ್ಳೋನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ರು ಕೂಡ ತಪ್ಪಲ್ಲ. ಕನ್ಫರ್ಮ್ ಆಗಿ ಅವನ್ನ ಸಾಯಿಸ್ತೀನಿ ಅಂತ್ಯ, ಅಷ್ಟೇ ಅಲ್ವಾ? ಒಂದ್ ನಿಮಿಷ ಅಮ್ಮ. ಕೇಳಿದ್ಯಾ ಸಿದ್ದು? ಶೌರ್ಯ ಏನಂದ ಅಂತ? ಸಾಯಿಸ್ತಾನಂತೆ. ನೀನಾಗಿದ್ರೆ ಏನ್ ಮಾಡ್ತಿದ್ದೆ? ಅದು ನೀನೇನ್ ಮಾಡ್ತೀಯ ಅಂತ ನಾನ್ ಹೇಳ? ಸಂಪದನ ಕರ್ಕೊಂಡು ಓಡ್ ಹೋಗ್ತೀಯ. ಸಂಪದನ ಕರ್ಕೊಂಡು ಓಡ್ ಹೋಗ್ತೀಯ. ನಾನ್ ಹೇಳಿದ್ದು ಬಿಹಾರಲ್ಲಿ ನಡೆದಿರೋಂತ ಕತೆ ಅಲ್ಲ. ಈ ಮನೆಯಲ್ಲಿ ಅಂದ್ರೆ ನಮ್ಮ ಮನೇಲಿ ನಡೀತಾ ಇರೋಂತ ಪ್ರೇಮ ಕತೆ. ಪ್ರಿಯತಮ ಸಿದ್ದು, ಪ್ರಿಯತಮೆ ಸಂಪದ. ಅದಕ್ಕೆ ನೀವ್ ಏನ್ ಹೇಳ್ತಿದ್ರೋ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ನಾಟ್ ಕಾಡ್ಬೇಡ, ಸಾಯಿಸ್ಬಿಡ್ತೀನಿ. ಇಷ್ಟು ದಿನಗಳಿಂದ ನೀನು ಸಂಪದ ಸೇರಿ ಆಡ್ತಾ ಇರೋ ನಾಟಕದ ಬಗ್ಗೆ ಅನುಪಮ ಹತ್ರ ನೀನ್ ಹೇಳಿದ್ದನ್ನ ನಾನು ಪೂರ್ತಿ ಕೇಳಿಸ್ಕೊಂಡೆ ಕಣೋ. ನಿಂದು ಸಂಪದದು ನಾಚಿಕೆ ಇಲ್ದಿರೋ ಜನ್ಮಗಳು. ಸಂಪದನ ಪ್ರಾಣಕ್ಕೆ ಪ್ರಾಣವಾಗಿ ನನ್ನ ಮಗ ಪ್ರೀತಿಸ್ತಾ ಇದ್ದಾನೆ. ಅವಳಿಗೆ ಒಂದು ಮಾತಂದ್ರೂ ಅವನು ಸಹಿಸ್ಕೊಳ್ಳಲ್ಲ. ಅಷ್ಟೆಲ್ಲ ಅವಳನ್ನ ಅವನು ಪ್ರೀತಿಸ್ತಾ ಇದ್ರು ಅಂತವನ್ಗೆ ಮೋಸ ಮಾಡೋದಕ್ಕೆ ಅವಳಿಗೆ ಮದ್ವೆ ಆಗಿ ಗರ್ಭಿಣಿಯಾಗಿರೋ ಹುಡುಗಿನ ಓಡ್ ಹೋಗೋಣ ಅಂತ ಪ್ರೀತಿ ವ್ಯವಹಾರ ನಡೆಸ್ತಾರೋ ನಿಂದು. ನಿಮ್ಮಿಬ್ಬರದು ನಾಚಿಕೆ ಇಲ್ದಿರೋ ಜನ್ಮಗಳು. ನಾನ್ ಹೇಳಿದ ಕತೆಗೆ ಶೌರ್ಯ ಎನ್ಕೌಂಟರ್ ಮಾಡ್ತೀನಿ ಅಂತ ಅಂದ. ಅದು ಕತೆ ಅಲ್ಲ. ಅವನಿಗೆ ಗೊತ್ತಿಲ್ಲದೆ ಅವನು ಜೀವನದಲ್ಲಿ ನಡೀತಾ ಇದೆ ಅಂತ ಗೊತ್ತಾದ್ರೆ ನಿನ್ನ ಬದುಕೋದಕ್ ಬಿಡ್ತಾನ?
ಕೋಟಿಗೋಸ್ಕರ ಈಗ ಮತ್ತೊಂದು ಪ್ಲಾನ್ ಮಾಡಿ ಕಲ್ಯಾಣಿ ಜೀವನ್ ಜೊತೆಗೆ ಆಟ ಆಡ್ತಿದ್ಯಾ ಅಂತ ಗೊತ್ತಾದ್ರೆ ನನ್ನ ಮಗ ಏನ್ ಮಾಡಬಹುದು, ನಮ್ಮಮ್ಮ ಏನ್ ಮಾಡಬಹುದು ಅಂತ ನೀನೇ ಊಹೆ ಮಾಡ್ಕೋ. ನನ್ನ ಕ್ಷಮಿಸಿ ಅದಕ್ಕೆ, ನಾನು ಮಾಡಿದ ತಪ್ಪೆ. ಇನ್ಮೇಲೆ ಸಂಪದ ತಂಟೆಗೆ ಹೋಗಲ್ಲ, ನನ್ನ ನಂಬಿ. ಎದ್ದೇಳೋ ಮೇಲೆ. ನಿನಗ್ ಬದುಕೋದಕ್ಕೆ ಒಂದು ಚಾನ್ಸ್ ಕೊಡ್ತಿದ್ದೀನಿ. ಅದೇನು ಅಂದ್ರೆ ಈ ಮದ್ವೆ ನಡಿಬಾರ್ದು. ಹಸೆ ಮನೆವರೆಗೂ ಹೋದ ಮದ್ವೆ ನಿಂತು ಹೋಗ್ಬೇಕು. ಮತ್ತೆ ನೀನು ನಮ್ಮನೆಗಾಗ್ಲಿ ಸಂಪದ ಶೌರ್ಯ ಮಧ್ಯೆ ಆಗ್ಲಿ ಬರ್ಬಾರ್ದು. ಈ ಊರನ್ನೇ ಬಿಟ್ಟು ಹೊರಟೋಗ್ಬೇಕು. ಬೇಕು ಅಂದ್ರೆ ಆ ವರದಕ್ಷಿಣೆ ದುಡ್ಡನ್ನ ನಾನ್ ತಂದು ಕೊಡ್ತೀನಿ. ತಗೊಂಡ್ ಓಡ್ ಹೋಗು. ಏನ್ ಹಾಗ್ ನೋಡ್ತಾ ಇದ್ಯಾ? ಇದೇನಪ್ಪ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ಇದ್ರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ. ನನ್ನ ಮಗನ್ಗೆ ಸತ್ಯ ಗೊತ್ತಾಗಿ ನಿನ್ನ ಸಾಯಿಸಿದ್ರೆ ನೀನು ಸಂಪದ ಪ್ರೀತಿಸ್ತಿದ್ರಿ ಅಂತ ಇಡೀ ಊರಿಗೆ ಗೊತ್ತಾಗತ್ತೆ. ಅದರಿಂದಾಗಿ ನಮ್ಮನೆ ಮರ್ಯಾದೆ ಹೋಗತ್ತೆ. ಅದಕ್ಕೆ ನಾನಿನ್ನೂ ಶೌರ್ಯನಿಗೆ ಹೇಳಿಲ್ಲ. ನಾನ್ ಹೇಳ್ದಾಗ ಆಗ್ಲಿಲ್ಲ ಅನ್ಕೋ, ನಾನು ಶೌರ್ಯನ್ಗೆ ಹೇಳ್ಬಿಡ್ತೀನಿ. ಆಮೇಲೆ ನಿನ್ನಿಷ್ಟ. ನೀವು ಹೇಳ್ದಾಗೆ ಮಾಡ್ತೀನಿ. ಅದಕ್ಕೆ ನನ್ನ ನಂಬಿ. ಏನಮ್ಮ ನೀನು ಹೇಳ್ದ ಹಾಗೆ ಮಾಡ್ತೀನಿ ಅಂತಿದ್ದಾನೆ? ನೀನ್ ಸಿದ್ದುಗೆ ಏನಾದರೂ ವಾರ್ನಿಂಗ್ ಕೊಟ್ಟಿಯಾ? ಹೌದು ಶೌರ್ಯ, ತುಂಬಾ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟೆ. ಕಲ್ಯಾಣಿನ ಚೆನ್ನಾಗಿ ನೋಡ್ಕೋ. ಕಲ್ಯಾಣಿಗೆ ನೋವಾದ್ರೆ ನಮ್ಮಮ್ಮ ತಡ್ಕೊಳಲ್ಲ. ಶೌರ್ಯನ್ಗೆ ಹೇಳಿ ಶೂಟ್ ಮಾಡಿಸ್ಬಿಡ್ತಾಳೆ ಅಂತ ಹೇಳ್ದೆ. ಸಿದ್ದು ಒಳ್ಳೆಯವನಮ್ಮ, ಕಲ್ಯಾಣಿನ ಚೆನ್ನಾಗೇ ನೋಡ್ಕೋತಾನೆ. ಚೆನ್ನಾಗಿ ನೋಡ್ಕೊ ಅಂತಾನೆ ಹೇಳ್ತಿದ್ದೆ. ನಡಿ, ಪೂಜೆ ಹತ್ರ ಹೋಗೋಣ. ಸರಿ ಅಮ್ಮ. ಯಾರಿಗೂ ಗೊತ್ತಾಗಬಾರ್ದು ಅನ್ಕೊಂಡಿದ್ದೆ, ಆದರೆ ದಮಯಂತಿ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ. ಸಂಪದ ಬೇರೆ ಸ್ವಲ್ಪ ದಿನ ಬಿಟ್ಟು ಇಲ್ಲಿಯ ಪರಿಸ್ಥಿತಿಗಳು ಸುಧಾರಿಸಿದ ಮೇಲೆ ಯಾರಿಗೂ ಅನುಮಾನ ಬರದಿರೋ ಟೈಮಲ್ಲಿ ಬಂದ್ಬಿಡ್ತೀನಿ ಅಂದಿದ್ದಾಳೆ. ಆದರೆ ನಿಜ ಗೊತ್ತಾಗಿರೋ ದಮಯಂತಿ ಅದಕ್ಕೆ ಸಂಪದನ ಬದುಕಕ್ಕೆ ಬಿಡ್ತಾಳ? ಇಲ್ಲ, ಸಂಪದನ್ ನಿಜ ಹೇಳಬೇಕು. ಇಬ್ರು ಅರ್ಜೆಂಟಾಗಿ ಇಲ್ಲಿಂದ ಹೊರಟೋಗ್ಬೇಕು. ಸಿದ್ದು ಇವತ್ತು ಮನೆಯಿಂದ ಹೊರಟೋಗ್ತಾನೆ, ಮದ್ವೆ ನಿಂತು ಹೋಗುತ್ತೆ. ಅವಾಗ ಮನೆ ಪೊಸಿಷನ್ ಹೇಗಿರುತ್ತೋ ಏನೋ. ನಾನು ಸಿದ್ದು ಹತ್ರ ಯಾವಾಗ ಹೋಗೋದು, ಯಾವಾಗ ಲೈಫ್ ಸ್ಟಾರ್ಟ್ ಮಾಡೋದು? ಸಂಪದ ಎಲ್ಲಿದ್ದಾಳೆ? ಕಾಲ್ ರಿಸೀವ್ ಮಾಡ್ತಿಲ್ಲ. ಇವಾಗ ಹೇಗೆ ಅವಳಿಗೆ ದಮಯಂತಿ ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತ ಹೇಳೋದು? ಡೈರೆಕ್ಟಾಗಿ ಹೋದ್ರೆ ಅಯ್ಯೋ ಬೇಡ, ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು. ಏನೋ ಸಿದ್ದು, ಏನೋ ಗಾಬರಿ ಆಗಿದ್ಯಾ? ಏನ್ ಕತೆ? ಅಮ್ಮ, ಅದು ದುಡ್ಡಿನ ಬಗ್ಗೆ. ವರದಕ್ಷಿಣೆ ಬಗ್ಗೆ ಚಿಂತೆನಾ? ನಾನಿರ್ಬೇಕಾದ್ರೆ ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ₹1 ಬಿಡ್ತೀನಾ? ಕೋಟಿ ರೂಪಾಯಿ ನಮ್ ಕೈಗೆ ಬಂದ್ರೇನೆ ಸೊಸೆ ನಮ್ಮನೆ ಕಾಲಿಡೋದು. 3 ಗಂಟೆ ಹಾಕದ್ಮೇಲೆ ದುಡ್ಡು ಕೊಡದೆ ಹೋದ್ರೆ ಅದೇ ಮಂಟಪದಲ್ಲಿ ನಿನ್ ಕೈಯಿಂದ 3 ಗಂಟು ಬಿಚ್ಚೋದಿಲ್ವಾ? ನಾನಷ್ಟಕ್ಕೂ ಹಸೆಮಣೆ ಮೇಲೆ ಕೂತ್ಕೊಳ್ದೇನೆ ದುಡ್ಡನ್ನ ಹೇಗೆ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನಗೂ ಅಕ್ಕನಿಗೂ ನನ್ನ ಪ್ಲಾನ್ ಹೇಳಬೇಕು ಅಂತಿದ್ರು ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿ. ನಿನ್ನ ಗೊಂಬೆಯಾಗಿ ಉಪಯೋಗಿಸ್ತಿದ್ದೀನಮ್ಮ, ಸಾರಿ. ಏನೋ ಮನ್ಸಲ್ಲಿ ಏನೋ ಮಾತಾಡ್ಕೊಳ್ತಾ ಇದ್ಯಾ? ಅದೇನಿಲ್ಲಮ್ಮ, ನೀನಿರ್ಬೇಕಾದ್ರೆ ನನಗೆ ಟೆನ್ಷನ್ ಯಾಕಮ್ಮ? ಟೆನ್ಷನ್ ಏನಿಲ್ಲ. ಏನೋ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಮೀನಾಕ್ಷಮ್ಮನ್ ಮಗ ಅಂದ್ರೆ ಹೇಗಿರ್ಬೇಕು? ಹುಚ್ಚು ಹುಡ್ಗ. ನೀನೇನು ಯೋಚನೆ ಮಾಡ್ಬೇಡ, ಆ ದುಡ್ಡನ್ನ ನಾನ್ ವಸೂಲಿ ಮಾಡ್ತೀನಿ. ಇನ್ ಲೇಟ್ ಮಾಡಬಾರ್ದು. ಅನುಪಮ ಅಮ್ಮಂಗೆ ತಕ್ಷಣ ದುಡ್ಡು ಕೊಡು ಅನ್ಬೇಕು.